ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ ಹಾಗೂ ಕೇಂದ್ರ ಸರ್ಕಾರಿ ನೌಕರರೇ, ನಿಮ್ಮೆಲ್ಲರ ಕನಸುಗಳು ಈಡೇರುವಂಥ ಕ್ಷಣ ಬಂದಿದೆ. ನಿಮ್ಮ ಸಂಬಳ ಹಾಗೂ ಪಿಂಚಣಿ, ಈಗ ಹಾಲಿ ಪಡೆಯುತ್ತಿರುವಂಥ ಸಂಬಳ ಹಾಗೂ ಪಿಂಚಣಿಗಳು 1 to ಡಬಲ್ ಆಗತ್ತೆ. ಈಗ 50,000 ಸಂಬಳ ತಗೊಂತಿದ್ದವರು 1,00,000ದವರೆಗೂ ಸಂಬಳ ತಗೊಳ್ಳೋಕ್ಕೆ, ಪಿಂಚಣಿ ಡಬಲ್ ಅನ್ನು ಪಡೆಯೋಕ್ಕೆ ಅವಕಾಶ ಇದೆ. ಎಷ್ಟೋ ವರ್ಷಗಳ ಕನಸನ್ನು ಸರ್ಕಾರ ಈಡೇರಿಸುವಂಥ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಭಾರಿ ಲಾಭ ಆಗತ್ತೆ. ನಿಮ್ಮ ಸಂಬಳ ಪಿಂಚಣಿಗಳು ಡಬಲ್ ಆಗತ್ತೆ. ಏನು ವಿಚಾರ, ಇದರಿಂದ ನಮಗಾಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎನಿ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರರಿಗೂ ಕೂಡ ಬಂಪರ್ ಗಿಫ್ಟು, ಭಾರಿ ಲಾಭ ಆಗುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಕೇಂದ್ರ ಸರ್ಕಾರ ತನ್ನ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ 8th ಪೇ ಕಮಿಷನನ್ನು ಘೋಷಣೆ ಮಾಡಿದೆ. 8th ಪೇ ಕಮಿಷನ್ನಲ್ಲಿ ಸಂಬಳ ಪಿಂಚಣಿ ಹೆಚ್ಚಳ ಎಷ್ಟಾಗತ್ತೆ, ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಆಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿಶೇಷವಾದ ಮಾಹಿತಿ. ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಒಂದು ಬಂಪರ್ ಗಿಫ್ಟ್ ಇದೆ ಅಂತಲೇ ಹೇಳ್ಬೋದು. 8th ಪೇ ಕಮಿಷನ್ ನಂತರ ಸಂಬಳಗಳು ಎಂದಿಗೂ ಒಂದೇ ಆಗಿರೋದಿಲ್ಲ. ಸಂಬಳ ಪಿಂಚಣಿಯಲ್ಲಿ ಭಾರೀ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಎಷ್ಟು ಪ್ರಮಾಣದಲ್ಲಿ ಸಂಬಳ ಪಿಂಚಣಿಗಳು ಹೆಚ್ಚಳ ಆಗತ್ತೆ ಅಂತ ನೋಡೋದಾದರೆ, 7th ಪೇ ಕಮಿಷನ್ ವರ್ಸಸ್ 8th ಪೇ ಕಮಿಷನ್ ಸಂಬಳದ ಹೋಲಿಕೆ. ಟಾಪ್ 10 ಸಾಮಾನ್ಯ ಸರ್ಕಾರಿ ನೌಕರರ ಸಂಬಳಗಳು ಎಷ್ಟು ಹೆಚ್ಚಳ ಆಗತ್ತೆ, ಅದೇ ರೀತಿ ಪಿಂಚಣಿಗಳು ಎಷ್ಟು ಹೆಚ್ಚಳ ಆಗತ್ತೆ ಅಂತ ನೋಡೋದಾದರೆ, ಒಂದನೇದಾಗಿ MTS ಪ್ಯೂನ್ಗಳಿಗೆ ಈ ಮೊದಲು 18,000 ರೂಪಾಯಿ ಬೇಸಿಕ್ ಇತ್ತು. ಅದು 8th ಪೇ ಕಮಿಷನ್ನಲ್ಲಿ 34,000ದಿಂದ 51,000ದವರೆಗೂ ಬೇಸಿಕ್ ಆಗುತ್ತೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಇದು ಫುಲ್ ಪೇಮೆಂಟ್ ಅಲ್ಲ, ಬೇಸಿಕ್ ಪೇಮೆಂಟು. ಅದಕ್ಕೆ ಕಾಲಕ್ಕೆ ಕೊಡುವಂಥ DA ಹಾಗೂ ಇತರೆ ಭತ್ಯೆಗಳು ಸೇರ್ಕೊಂಡು ಇನ್ನೂ ಹೆಚ್ಚಾಗತ್ತೆ. 40,000-45,000 ಸ್ಟಾರ್ಟಿಂಗ್ ಆಗುತ್ತೆ, 60,000-65,000ದವರೆಗೂ ಎಂಡಿಂಗಲ್ಲಿ ಇರುತ್ತೆ. ಅಂದರೆ ಆ ಬೇಸಿಕಲ್ಲಿ P1ರವರಿಗೆ. SDC ಗುಮಾಸ್ತರ ಹುದ್ದೆಗಳಿಗೆ ಈಗ ಹಾಲಿ ಇರುವಂಥ ಬೇಸಿಕ್ಕು 19,900 ಇದೆ. ಅದು 38,000ದಿಂದ 62,000 ರೂಪಾಯಿವರೆಗೂ ಹೆಚ್ಚಳ ಆಗುತ್ತೆ. ಸ್ನೇಹಿತರೆ, ಈಗಿರುವಂಥ ಸಂಬಳಕ್ಕೆ 1 to ಡಬಲ್ ಅಂತಲೇ ಹೇಳ್ಬೋದು. ಬೇಸಿಕ್ ಪೇ ಜಾಸ್ತಿ ಆಗುತ್ತೆ. ಸಿಬ್ಬಂದಿಗಳ ಕಾರು ಚಾಲಕ ಸಿಬ್ಬಂದಿಯವರು ಏನಿದ್ದಾರೆ ಅವರಿಗೆ ಈಗ ಹಾಲಿ 25,500 ರೂಪಾಯಿ ಬೇಸಿಕ್ ಇದೆ. ಅವರಿಗೆ 49,000 ರೂಪಾಯಿಯಿಂದ 73,000 ರೂಪಾಯಿವರೆಗೂ ಬೇಸಿಕ್ ಆಗುತ್ತೆ. 25,500 ಇರೋರಿಗೆ 49,000 ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ 90% ನಿಮ್ಮ ಬೇಸಿಕ್ ಪೇ ಹೆಚ್ಚಳ ಆಗತ್ತೆ. ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಈಗ ಹಾಲಿ ಇರುವಂತಹ ಬೇಸಿಕ್ಕು, ಸೆಂಟ್ರಲ್ ಗೌರ್ಮೆಂಟಿನ ಬೇಸಿಕ್ಕು 21,700 ರೂಪಾಯಿ ಇದೆ. ಅದೇ 8th ಪೇ ಕಮಿಷನ್ನಲ್ಲಿ 42,000 ರೂಪಾಯಿಯಿಂದ 63,000 ರೂಪಾಯಿವರೆಗೂ ಕಾನ್ಸ್ಟೇಬಲ್ ಬೇಸಿಕ್ ಆಗುತ್ತೆ. ಹೆಡ್ ಕಾನ್ಸ್ಟೇಬಲ್ಲು, ASI ಅವರ ಬೇಸಿಕ್ಕು ಜಾಸ್ತಿ ಆಗುತ್ತೆ. ಬಟ್ಟು ಕಾನ್ಸ್ಟೇಬಲ್ಗಳ ಸಂಬಳ 21,700 ರೂಪಾಯಿಯಿಂದ 42,000 ರೂಪಾಯಿಯಿಂದ 63,000 ರೂಪಾಯಿವರೆಗೂ ಬೇಸಿಕ್ ಪೇ ಆಗುತ್ತೆ. ಅದೇ ನಿಮಗೆ DA ಎಲ್ಲ ಆ್ಯಡ್ ಮಾಡ್ಕೊಂಡ್ರೆ ಹೆಚ್ಚು ಕಡಿಮೆ ಸ್ಟಾರ್ಟಿಂಗ್ಗೆ ನಿಮಗೆ 50,000ರಿಂದ 55,000 ರೂಪಾಯಿವರೆಗೂ ಸಂಬಳ ಸಿಗುವಂತಹ ಸಾಧ್ಯತೆ ಇದೆ. ಟೆಕ್ನಿಷಿಯನ್ನಿಗೆ ಏನು ಈಗ ಹಾಲಿ ಇರೋವಂಥದ್ದು 29,200 ರೂಪಾಯಿ ಇದೆ. ಅವರಿಗೆ 56,000 ರೂಪಾಯಿವರೆಗೂ
ಇಂದ 1,01,000 ರೂಪಾಯಿವರೆಗೂ ಬೇಸಿಕ್ಕು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಅಪ್ ಟು ಹೆಚ್ಚು ಕಡಿಮೆ ನಿಮಗೆ 1 to ಡಬಲ್ ಅಂತಲೇ ಹೇಳ್ಬೋದು. ಲೆಕ್ಕ ಪರಿಶೋಧಕರ ಸಂಬಳ ಎಷ್ಟು ಆಗ್ಬೋದು ಅಂತ ಹೇಳಿದ್ರೆ ಅವರಿಗೂ ಕೂಡ 29,200 ರೂಪಾಯಿ ಇದೆ. ಅವರಿಗೂ 56,000 ರೂಪಾಯಿ ಬೇಸಿಕ್ಕಿಂದ ಸ್ಟಾರ್ಟ್ ಆಗಿ 1,01,000 ರೂಪಾಯಿವರೆಗೂ ಬೇಸಿಕ್ ಹೆಚ್ಚಳ ಆಗುತ್ತೆ. ಅದೇ ರೀತಿ ಈಗ ಕಾನ್ಸ್ಟೇಬಲ್ ಹಿಡಿದು ಹೆಡ್ ಕಾನ್ಸ್ಟೇಬಲ್ದು ಸಬ್ ಇನ್ಸ್ಪೆಕ್ಟರ್ಗಳ ಸಂಬಳಗಳು ಎಷ್ಟು ಹೆಚ್ಚಳ ಆಗ್ಬೋದು ಅಂದರೆ 35,400 ರೂಪಾಯಿ ಹಾಲಿ ಬೇಸಿಕ್ ಇದೆ. ಅವರಿಗೆ 68,000 ರೂಪಾಯಿಯಿಂದ 1,07,000 ರೂಪಾಯಿವರೆಗೂ ಬೇಸಿಕ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಒಂದು 100% 1 to ಡಬಲ್ ಅಂತಲೇ ಹೇಳ್ಬೋದು. ಸೆಕ್ಷನ್ ಆಫೀಸರ್ ಇದ್ದರೆ ಅವರಿಗೆ 44,900 ರೂಪಾಯಿ ಬೇಸಿಕ್ ಇತ್ತು. ಅವರಿಗೆ 86,000 ರೂಪಾಯಿ ಬೇಸಿಕ್ ಆಗುತ್ತೆ. 1 to ಡಬಲ್ 86,000 ರೂಪಾಯಿಯಿಂದ 1,36,000 ರೂಪಾಯಿವರೆಗೂ ಬೇಸಿಕ್ ಪೇ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಟೇಷನ್ ಮಾಸ್ಟರ್ ಇದ್ದಾರೆ ಅವರಿಗೆ ಅಂದರೆ ರೈಲ್ವೆ ಇಲಾಖೆ ಟೇಷನ್ ಮಾಸ್ಟರ್ ಇದ್ದರು. ಆ ಟೇಷನ್ ಮಾಸ್ಟರಿಗೆ 35,400 ರೂಪಾಯಿ ಇದ್ದಿದ್ದು 68,000ದಿಂದ 1,07,000 ರೂಪಾಯಿವರೆಗೂ ಆಗತ್ತೆ. 8th ಪೇ ಕಮಿಷನ್ನ ವೇತನಗಳು ಯೋಜಿತ ಪ್ಲಿಟ್ಮೆಂಟ್ ಅಂಶವನ್ನು ಆಧರಿಸಿ ನಿರೀಕ್ಷಿತ ಅಂದಾಜುವಿನ ಪ್ರಕಾರ 2 into 2.8 ಇಂಟು ಇಷ್ಟರ ಮಧ್ಯದಲ್ಲಿ ಸಿಗತ್ತೆ. ಅಂದರೆ ಈಗ ಹಾಲಿ ಪಡಿತಿರುವಂಥ ಸಂಬಳದ 1 to ಡಬಲ್ ಅಂತಲೇ ಹೇಳ್ಬೋದು. ಅದೇ ರೀತಿ ಪಿಂಚಣಿಗಳು ಕೂಡ ಈಗ ಹಾಲಿ ಏನು ಪಡಿತಾ ಇದ್ದಾರೆ ಆ ಪಿಂಚಣಿಗಳು ಕೂಡ ಡಬಲ್ ಆಗುತ್ತೆ. ನಿಮ್ಮ ಹಾಲಿ ಪಿಂಚಣಿ ಬೇಸಿಕ್ ಎಷ್ಟಿದೆಯೋ ಅದ್ರ ಡಬಲ್ ಆಗುತ್ತೆ. ಇದರಿಂದಾಗಿ ಕೇಂದ್ರ ಸರ್ಕಾರದ ಸುಮಾರು 49 ಲಕ್ಷದಿಂದ 1 ಕೋಟಿವರೆಗೂ ಇರುವಂತಹ ಸರ್ಕಾರಿ ನೌಕರರಿಗೆ ಬಂಪರ್ ಗಿಫ್ಟ್ ಸಿಗತ್ತೆ. ಅದೇ ರೀತಿ ನಿಮ್ಮ ಪಿಂಚಣಿಗಳು ಹೆಚ್ಚಳ ಆಗೋದ್ರಿಂದ ನಿಮಗೆ ಸಿಗೋವಂಥ ಲಾಭಗಳನ್ನು ನೋಡೋದಾದರೆ 1 to ಡಬಲ್ ಪಿಂಚಣಿ ಆಗುತ್ತೆ. ಬೈ ಚಾನ್ಸ್ ನೀವು ಈಗ ಒಂದು 21,000 ರೂಪಾಯಿ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದರೆ 42,000 ಆಗುತ್ತೆ. 25,000 ರೂಪಾಯಿ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದರೆ ಅದು 50,000 ರೂಪಾಯಿ ಆಗುತ್ತೆ. ಈ ರೀತಿ ಪಿಂಚಣಿಗಳು ಹೆಚ್ಚಳ ಆಗ್ತಾ ಹೋಗುತ್ತೆ. ಇದರಿಂದ ಕುಟುಂಬ ಪಿಂಚಣಿದಾರರಿಗೆ ಪ್ರತಿಯೊಬ್ಬರಿಗೂ ಲಾಭ ಆಗತ್ತೆ. ಬೇರೆ ಎಲ್ಲ ಅರಿಯರ್ಸ್ಗಳು ಜಾಸ್ತಿ ಆಗಿರೋದ್ರಿಂದ ಈಗ ಹಾಲಿ ಸ್ಟೇಟ್ ಗೌರ್ಮೆಂಟ್ ಪಡಿತಿರುವಂಥ ಸಂಬಳಕ್ಕೂ ಹಾಗೂ ಸೆಂಟ್ರಲ್ ಗೌರ್ಮೆಂಟಿನ ಸಂಬಳಕ್ಕೂ ಸುಮಾರು 40% ಡಿಫ್ರೆನ್ಸ್ ಇದೆ. ಈಗ ಮತ್ತೆ ಒಂದು 100% ಹೆಚ್ಚು ಆದರೆ ಈಗ ಹಾಲಿ ಪಡಿತಿರುವಂತಹ ಸ್ಟೇಟ್ ಗೌರ್ಮೆಂಟ್ ಸ್ಯಾಲ್ರಿಗೂ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಲ್ರಿಗೂ ಅಜಗಜಾಂತರ ವ್ಯತ್ಯಾಸ ಆಗುತ್ತೆ. ಅಂದರೆ 1 to ಡಬಲ್ ಸಂಬಳವನ್ನು ಅವರು ಹೆಚ್ಚಿಗೆ ಪಡ್ಕೊಳ್ತಾರೆ. ಅದಕ್ಕಿಂತ ಹೆಚ್ಚು ಕೂಡ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ನಾವು ರಾಜ್ಯ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರ ಎಷ್ಟು ಹೆಚ್ಚಳ ಮಾಡಿದ್ರು ನಮಗೇನು ಲಾಭ ಅಂತ ಹೇಳಿ ನೀವು ಕ್ವಶನ್ಗಳನ್ನು ಕೇಳ್ಬೋದು. ಖಂಡಿತವಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಇದರಿಂದ ತುಂಬ ಲಾಭ ಇದೆ ಸ್ನೇಹಿತರೆ. ಒಂದು 7th ಪೇ ಕಮಿಷನ್ನಲ್ಲಿ ಒಂದು ರೆಕಮೆಂಡೇಷನನ್ನು ನೋಡಿದ್ದೀವಿ. ಈಗ 1 ತಿಂಗಳಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಾಕ್ಷರಿಯವರು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. 7th ಪೇ ಕಮಿಷನ್ನಲ್ಲಿ ಒಂದು ಅಂಶ ಇತ್ತು. 2027ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರಿಗೆ 7th ಪೇ ಕಮಿಷನ್ನ ರೆಕಮೆಂಡೇಶನ್ ಪ್ರಕಾರ ಸೆಂಟ್ರಲ್ ಪೇಯನ್ನು ಕೊಡ್ಬೋದು, ಕೇಂದ್ರ ಮಾದರಿ ವೇತನವನ್ನು ಕೊಡ್ಬೋದು ಅಂತ ಹೇಳಿ ಶಿಫಾರಸು ಮಾಡಿದೆ. ಅದಕ್ಕೆ ಪ್ರಯತ್ನಗಳು ಕೂಡ ನಡೀತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೂ ಕೂಡ ಈ 8th ಪೇ ಕಮಿಷನ್ನಲ್ಲಿ ಎಷ್ಟು ಹೆಚ್ಚಳ ಆಗುತ್ತೋ ಅದು 2027ರಲ್ಲಿ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಪಿಂಚಣಿಗಳಲ್ಲಿ ಭಾರಿ ಹೆಚ್ಚಳ ಆಗುತ್ತೆ, ಇತರೆ ಭತ್ಯೆಗಳಲ್ಲಿ ಹೆಚ್ಚಳ ಆಗುತ್ತೆ. ಇದರಿಂದಾಗಿ ನೌಕರರ ಎಷ್ಟೋ ದಿನಗಳ ಬೇಡಿಕೆಗಳು ಈಡೇರುತ್ತೆ ಅಂತ ಹೇಳ್ತಾ 8th ಪೇ ಕಮಿಷನ್ ಹಾಗೂ 7th ಪೇ ಕಮಿಷನ್ನ ಹೆಚ್ಚಿನ ವಿವರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತರ್ತೀನಿ. ಅದೇ ರೀತಿ ರಾಜ್ಯ ಸರ್ಕಾರ
ಸೆವೆಂತ್ ಪೇ ಕಮಿಷನ್ನಲ್ಲ ಇನ್ನೂ 30 ರೆಕಮೆಂಡೇಷನ್ಗಳು ಏನು ಬಾಕಿ ಇದೆ, ಆ ಬಾಕಿ ಇರುವಂಥ ರೆಕಮೆಂಡೇಷನ್ಗಳನ್ನು ಕೂಡ ಫುಲ್ಫಿಲ್ ಮಾಡಬೇಕು. ಪಿಂಚಣಿದಾರರಿಗೆ 10% ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು, ಪೆನ್ಷನ್ ಬೆನಿಫಿಟ್ಸನ್ನು ಕೊಡಬೇಕು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.